ಎಲ್ಲರಿಗೂ ನಮಸ್ಕಾರಗಳು. ಏನಪ್ಪ ಈ ವಿಡಿಯೋದಲ್ಲಿ ಅಂದರೆ ಈ ಸ್ಕ್ರೀನ್ ಮೇಲೆ ಒಂದು ಫೋಟೋ ಕಾಣಿಸ್ತಾ ಇತ್ತಲ್ಲ, ಅದನ್ನು ಫೋಟೋ ಎಡಿಟ್ ಮಾಡೋದು ಹೇಳ್ಕೊಡ್ತೀನಿ ಹೇಗಂತಾನೆ. ಪ್ರತಿಯೊಂದು ಡಿಟ್ ಟು ಡಿಟ್ ಕೊನೆವರೆಗೂ ನೋಡಿ. ಎಲ್ಲರೂ ಸ್ಕಿಪ್ ಮಾಡಿದ್ರೆ ಮರ್ತೋಗುತ್ತೆ. ನಾನು ಟ್ರೈ ಮಾಡಿರೋದು ವೀಡಿಯೋ ಮಾಡಾಕಿದ್ದೀನಿ. ಈ ಚಾನಲಲ್ಲಿ ನನ್ನ ಬ್ಲಾಗು ಪ್ರತಿಯೊಂದು ನಿಮಗೆ ನನ್ನಲ್ಲಿ ಏನೇನಾಗುತ್ತೆ, ಏನೇನು ಹೇಳಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಆಗಲಿ ಪ್ರತಿಯೊಂದು ಎಲ್ಲ ಥರದ್ದು ವೀಡಿಯೋನೂ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಫೋಟೋ ಎಡಿಟ್ ಮಾಡೋಕ್ಕೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಪ್ರತಿಯೊಬ್ಬರು ಸ್ಕಿಪ್ ಮಾಡಲಿಲ್ಲ, ನನಗೆ ಕ್ಲೀನಾಗಿ ನೋಡ್ಕೊಳ್ಳಿ. ಎಲ್ಲರೂ ಸ್ಕಿಪ್ ಮಾಡಿದ್ರೆ ಮರ್ತೋಗತ್ತೆ ನಿಮಗೆ, ಆದರೂ ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಇದ್ದೀನಿ. ಬನ್ನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಕ್ರೋಮ್ ಬ್ರೌಸಲ್ಲಿ ಹೋಗಿ ಯಾವುದಾದ್ರೂ ಹುಡುಗಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ನಿಮ್ಮ ಗರ್ಲ್ ಫ್ರೆಂಡ್ ಫೋಟೋ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ನಮ್ಮ ಹತ್ರ ಹುಡುಗಿ ಇಲ್ವೋ, ಅದಕ್ಕೆ ನಾನು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಡೌನ್ಲೋಡ್ ಆದಮೇಲೆ ಪ್ಲೇಸ್ಟೋರಲ್ಲಿ ರಿಮಿನ್ ಅಂತ ಆ್ಯಪ್ ಬರುತ್ತಲ್ಲ, ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ಮ ಹತ್ರ ಯಾವ ಫೋಟೋ ಇದೆಯಲ್ಲ ಆ ಫೋಟೋನ ಅದಕ್ಕೆ ಹಾಕಿ ಫುಲ್ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಆಮೇಲೆ ನನ್ನ ಹತ್ರ ಇರೋದು ಈ ಫೋಟೋ, ಅದನ್ನೇ ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಫುಲ್ HD ಆಗಿ ಕಾಣುತ್ತೆ ನೋಡಿರಿ. ಡೈರೆಕ್ಟ್ ಪಿಕ್ಸೆಲ್ ಅಂತ ಆ್ಯಪ್ ಬರುತ್ತೆ ಪ್ಲೇಸ್ಟೋರಲ್ಲಿ, ಅಲ್ಲವಿದೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಫಸ್ಟು. ಅದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಕ್ಲಿಯರ್ ಮಾಡಿರ್ತೀವಲ್ಲ ಆ ಫೋಟೋ ಕ್ಲಿಕ್ ಮಾಡ್ಕೊಳ್ರಿ. ಆಮೇಲೆ ಕೆಳಗಡೆ ಎಫೆಕ್ಟ್ ಅಂತ ಬರುತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಫಸ್ಟ್ ಬ್ಲ್ಯಾಕ್ ಕಲರ್ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟು ನಾನು ಹೇಗೆ ಕಟ್ ಮಾಡ್ತಿದ್ದೀನಲ್ಲ ಅಷ್ಟೇ ಸೈಜಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಐಸಿಂದ ನೋಸಿಂದ ಒಂದು ಸ್ವಲ್ಪ ಮೇಲೆ ಅಷ್ಟೇ ಸೈಜಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದಕ್ಕೆ ಸೆಟ್ಟೆಲ್ಲ ಮಾಡಬೇಕು. ಕಲರ್ಗಳು, ಬ್ರೈಟ್ನೆಸ್ ಎಲ್ಲ ಸೆಟ್ ಮಾಡಬೇಕು. ಬ್ರೈಟ್ನೆಸ್ಸು ಸ್ವಲ್ಪ ಮೈನಸ್ ಇಡ್ರಿ. ಎಷ್ಟೆಷ್ಟು ಹಿಡ್ದಿದ್ದೀನಿ ಅಷ್ಟು ಕರೆಕ್ಟಾಗಿ ಇಟ್ಕೊಂಡು ಹೋಗ್ರಿ. ಇಲ್ಲ ನಿಮಗೆ ಹೇಗೆ ಬೇಕು ಆ ಥರನೇ ಸೆಟ್ ಮಾಡ್ಕೊಳ್ರಿ. ಹೇಗೆ ಆದರೂ ಚೆನ್ನಾಗಿ ಬರುತ್ತೆ ಫೋಟೋ ಎಲ್ಲ ಸೆಟ್ ಆದಮೇಲೆ ಸೇವ್ ಮಾಡಿ ಇಟ್ಕೊಳ್ರಿ. ನೆಕ್ಸ್ಟ್ ಮತ್ತೆ ಪಿಕ್ಸೆಲ್ನ ಓಪನ್ ಮಾಡ್ಕೊಳ್ರಿ. ಆಮೇಲೆ ಬ್ಯಾಕ್ಗ್ರೌಂಡ್ ಕಲರು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ರಿ. ಎಷ್ಟು ಕರೆಕ್ಟಾಗಿ ಎಷ್ಟು ಇಡ್ತೀನಿ ಅಷ್ಟಕ್ಕೆ ಕ್ಲೀನಾಗಿ ಸೆಟ್ ಮಾಡ್ಕೊಳ್ರಿ. ಆಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕು ಫೋಟೋ ಬರಬೇಕು ಆ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ರಿ. ಪೋಸ್ಟ್ ಮಾಡಬೇಕು ಅಂದರೆ ಪೋಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಆದಮೇಲೆ ಫಸ್ಟು ಸೇವ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಫೋಟೋನ ಇವಾಗ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಎಲ್ಲಿ ಕರೆಕ್ಟಾಗಿ ಸೈಜಿಗೆ ಕೂರಿಸ್ತಾ ಇದ್ದೀನಲ್ಲ ಅಷ್ಟೇ ಕ್ಲೀನಾಗಿ ಕರೆಕ್ಟಾಗಿ ಅಲ್ಲಿಗೆ ಕೂರಿಸ್ಕೊಬೇಕು ಫೋಟೋನ. ಆ ಫೋಟೋನ ಕಣ್ಣು ಫಸ್ಟು ಸೆಂಟ್ರಲ್ಲಿ ಬರೋಂಗೆ ಕರೆಕ್ಟಾಗಿ ಕೂರಿಸ್ಕೊಬೇಕು. ಅದ್ರ ಕೆಳಗಡೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡಿ ಆರಿಸ್ಕೊಂಡು, ನನ್ನ ಹತ್ರ ಇರೋ ನನ್ನ ಫೋಟೋನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ತೀನಿ. ಫೋಟೋ ಸೆಲೆಕ್ಟ್ ಆಮೇಲೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು. ಬ್ಯಾಕ್ಗ್ರೌಂಡೆಲ್ಲ ರಿಮೂವ್ ಆದಮೇಲೆ ಕರೆಕ್ಟಾಗಿ ಸೆಂಟ್ರಲ್ಲೇ ಸೆಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಕರೆಕ್ಟಾಗಿ ಸೆಂಟ್ರಲ್ಲಿ ಸೆಟ್ ಮಾಡ್ಕೊಳ್ರಿ. ಆಮೇಲೆ ಸೆಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಬ್ಲ್ಯಾಕ್ ಕಲರ್ ಎಫೆಕ್ಟ್ ಸೆಲೆಕ್ಷನ್ ಮಾಡ್ಕೋಬೇಕು. ಯಾವ ಕಲರ್ ಬೇಕು ನಿಮಗೆ ಆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಓಕೆ ಮಾಡ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಸೆಂಟ್ರಲ್ಲಿ ಬರುತ್ತೆ. ಫಸ್ಟ್ನೇ ಆ ಫೋಟೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸೈಡಲ್ಲಿ ಫುಲ್ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿ ಲಾಸ್ಟಿಗೆ ಅದ್ರ ಸುತ್ತಲೂ ಬಾರ್ಡ್ರಿಂಗ್ ಲೈನ್ ಬರುತ್ತೆ. ಬಾರ್ಡ್ರಿಂಗ್ ಲೈನಲ್ಲಿ 1 ಇಲ್ಲ 2 ಇಟ್ಕೊಳ್ಳಿ. ಯಾವ ಸೈಜ್ ಬೇಕು ನಿಮಗೆ ಆ ಸೈಜ್ ಇಟ್ಕೊಳ್ಳಿ. ನೆಕ್ಸ್ಟಲ್ಲಿ ಶ್ಯಾಡೋ ಅಲ್ಲಿ ಬ್ಯಾಕಲ್ಲಿ ಫುಲ್ಲು ಬರೋಂಗೆ ಶ್ಯಾಡೋ ಹಾಕ್ಕೊಳ್ಳಿ. ವೈಟ್ ಕಲರ್ ಫುಲ್ ಇಟ್ಕೊಳ್ರಿ. ನಿಮಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ರಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಟ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಇಟ್ಕೊಳ್ರಿ. ಯಾವ ಕಲರ್ ಬೇಕು ಆ ಕಲರ್ ಶ್ಯಾಡೋ ಇಟ್ಕೊಳ್ರಿ. ವೈಟ್ ಕಲರ್ ಇಟ್ಟರೆ ಚೆಂದ ಕಾಣುತ್ತೆ, ಅದಕ್ಕೆ ವೈಟ್ನ ಇಟ್ಕೊಳ್ರಿ ಅಂತ ನಾನು ಹೇಳ್ತಾಯಿದ್ದೀನಿ. ಆಮೇಲೆ ಬ್ರೈಟ್ನೆಸ್ ಸೆಟ್ ಮಾಡ್ಕೊಳ್ರಿ. ನಿಮಗೆ ನಾನು ಹೇಗೆ ಎಲ್ಲ ಸೆಟ್ ಮಾಡ್ತಾಯಿದ್ದೀನಿ ಅದೇ ಸೈಜಲ್ಲಿ ಕ್ಲೀನಾಗಿ ಸೆಟ್ ಮಾಡ್ಕೊಳ್ರಿ, ಚೆನ್ನಾಗಿ ಕಾಣುತ್ತೆ. ಎಲ್ಲ ಆದಮೇಲೆ ಸ್ಟಿಕ್ಕರ್ ಅಂತ ಇದಿರುತ್ತೆ. ಅದರಲ್ಲಿ ಸ್ಟಿಕ್ಕರಲ್ಲಿ ಹೋಗಿ ಲೈಟ್ ಎಫೆಕ್ಟ್ಸ್ ಅಂತ ಹೊಡೆದಾಗ ವೈಟ್ ಕಲರ್ ಲೈಟ್ ಬರುತ್ತೆ. ಆ ಲೈಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಆ ಸ್ಕ್ರೀನಲ್ಲಿ ಏನೇನು ಕ್ಲಿಕ್ ಮಾಡ್ತೀನಿ ಅದೇ ಥರನೇ ಕ್ಲಿಕ್ ಮಾಡಿಕೊಡ್ರಿ. ನೀವು ಅದೇ ಥರನೇ ಫುಲ್ಲು ಕೆಳಗೆ ಎಲ್ಲ ಸೆಟ್ ಮಾಡಿಕೊಡ್ರಿ. ಅದನ್ನು ಕ್ಲೀನಾಗಿ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡಿಕೊಡ್ರಿ. ಬ್ರೈಟ್ನೆಸ್ ಕಡಿಮೆ ಇಟ್ಕೊಳ್ರಿ.
ಆಮೇಲೆ ಫೈನಲ್ ಆಗಿ ಇದೆ ಇಷ್ಟೇ. ಬೇಕಾದರೆ ಅದನ್ನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ, ನಾನು ಅದನ್ನು ಹಾಕಿಲ್ಲ. ಫೈನಲ್ ಆಗಿ ಇಷ್ಟೇ ಎಡಿಟ್ ಮುಗೀತು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಮುಂದೆ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಓಕೆ ಬಾಯ್ ಫ್ರೆಂಡ್ಸ್.